Hello students, welcome back to my YouTube channel Supreme Learning Academy. This is Karnataka Board Released Model Question Paper 1. This is second language Kannada with answer. Subject code is 33K. If you are new to my channel, go subscribe my channel, share to friends, and don't forget to hit the like button. So first main 4 multiple choice question ಇದೆ. ಪ್ರಥಮ ಪುರುಷ ಸರ್ವನಾಮ ಪದಕ್ಕೆ ಉದಾಹರಣೆ ಇದು. ಆನ್ಸರ್ ಈಸ್ ಬಿ. ಆದೇಶ ಸಂಧಿಗೆ ಸೇರಿದ ಪದವಿದು. ಆನ್ಸರ್ ಈಸ್ ಎ, ಹೂದೋಟ. ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿರುವ ಪದ. ಆನ್ಸರ್ ಈಸ್ ಎ, ಚೆನ್ನಾಗಿ. ವರ್ತಮಾನ ಕಾಲವನ್ನು ಸೂಚಿಸುವ ಪದ. ಆನ್ಸರ್ ಈಸ್ ಸಿ, ನೋಡುತ್ತಿದ್ದಾನೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 12 ಕ್ವೆಶ್ಚನ್ ಇದೆ, ಒಂದಕ್ಕೆ 1 ಮಾರ್ಕ್. ಎಲ್ಲರಿಂದಲೂ ಮೋಸ ವಂಚನೆ ಒಳಗಾಗುತ್ತಿರುವವರು ಯಾರು? ಒಳಗಾಗುತ್ತಿರುವವರು ರೈತರು. ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಲು ಪುಟ್ಟರಾಜು ಅವರು ಖಾದಿ ಬಟ್ಟೆಯನ್ನು ತೊಡಲು ನಿರ್ಧರಿಸಿದರು. ಸಸ್ತನಿಗಳ ಆಶ್ರಯದಾಣಗಳ ಯಾವುವು? ಗುಹೆ, ಪೊಟರೆ, ಗೂಡು, ಬಿಲ ಮುಂತಾದವುಗಳು ಸಸ್ತನಿಗಳ ಆಶ್ರಯದಾಣಗಳು. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಅತ್ಯಂತ ಬೆಲೆ ಬಾಳುವ ಕಪ್ಪನ್ನು ಆರಿಸಿಕೊಂಡರು. ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಸಂಜೆ ಮನೆಗೆ ಮರಳುವಾಗ ಕಾಡನ್ನು ದಾಟಿ ಮನೆಗೆ ಬರಬೇಕಾದುದರಿಂದ ಗೋಪಾಲನು ಭಯಪಡುತ್ತಿದ್ದನು. ಸಿದ್ಧಾರ್ಥನಿಗೆ ಮಹಾಬೆಳಕು ಎಲ್ಲಿ ಕಂಡಿತು? ಬೋಧಿ ವೃಕ್ಷದಲ್ಲಿ ಕಂಡಿತು. ಚೈತ್ರದಲ್ಲಿ ಯಾವುದರ ವಾಲಗ ನಡೆಯುತ್ತಿರುತ್ತದೆ? ಚೈತ್ರದಲ್ಲಿ ನೆಲಮುಗಿಲ ವಾಲಗ ನಡೆಯುತ್ತಿರುತ್ತದೆ. ತಿಮಿರಕ್ಕೆ ವೈರಿ ಯಾವುದು? ತಿಮಿರಕ್ಕೆ ವೈರಿ ಬೆಳಕು. ಕುಣಿಗಲ್ ಕೆರೆ ಹೇಗೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ? ಕುಣಿಗಲ್ ಕೆರೆ ನಿಂಬೆಹಣ್ಣಿನಂತೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ. ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಶಬ್ದಕ್ಕೆ ಅಂಜಬಾರದು. ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ಸಮುದ್ರದಂತೆ ಕಾಣಿಸಿತು. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. 8 ಕ್ವೆಶ್ಚನ್ ಇದೆ, ಒಂದಕ್ಕೆ 2 ಮಾರ್ಕ್ಸ್. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಸೊ ಆನ್ಸರ್ ಇಲ್ಲಿದೆ. ಆನ್ಸರ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್, ಹೆಡ್ ಮಾಸ್ಟರರು ತಂದಿಟ್ಟ ಟ್ರೇನಿನಲ್ಲಿ ಯಾವ ತರಹದ ಕಪ್ಪುಗಳಿದ್ದವು? ಸೊ ಆನ್ಸರ್ ಓದಿದ್ರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ಆನ್ಸರ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಒನ್, ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ನೆಕ್ಸ್ಟ್ ಕ್ವೆಶ್ಚನ್, ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 21, ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಬಸವರಾಜ ಸಬರದವರು ಏನೆಂದು ಬಣ್ಣಿಸಿದ್ದಾರೆ? ಸೊ ಆನ್ಸರ್ ಇಸ್ ದಿಸ್. ನೆಕ್ಸ್ಟ್, ಕರ್ಪೂರದ ಕೆಲಸವೇನು? ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ? ವಿವರಿಸಿ. ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ನೆನಪುಗಳಿವೆ. ಯಾವ ನೆನಪುಗಳಿವೆ? ಕ್ವೆಶ್ಚನ್ ನಂಬರ್ 24, ಮಾನವೀಯ ಸಂಸ್ಕೃತಿಯಲ್ಲಿ ಹೂ ಯಾವುದರ ಪ್ರತೀಕ? ಉದಾಹರಣೆಯೊಡನೆ ವಿವರಿಸಿ. ನೆಕ್ಸ್ಟ್ ಮೇನ್, ಕೆಳಗಿನ ಕವಿ ಸಾಹಿತ್ಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಫಸ್ಟ್ ಒನ್, ಆರ್. ಮಿತ್ರ. ಅವರ ಹೆಸರು, ಕಾಲ, ಸ್ಥಳ, ಕೃತಿ ಮತ್ತು ಪ್ರಶಸ್ತಿಯನ್ನು, ಆಕರ ಗ್ರಂಥವನ್ನು ಬರೆಯಿರಿ. ನೆಕ್ಸ್ಟ್ ಒನ್, ಈ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಇದು 5th ಮೇನು, 3 ಮಾರ್ಕ್ ಇರುತ್ತೆ. ಪೋಮ್ ಕೊಟ್ಟಿದ್ದಾರೆ, ಅದನ್ನು ಸಾರಾಂಶವನ್ನು ಬರೀಬೇಕು. ಸೊ ಆನ್ಸರ್ ಈಸ್ ದಿಸ್. ನೆಕ್ಸ್ಟ್ ಮೇನ್,
ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದು 3 ಮಾರ್ಕಿಗಿರುತ್ತೆ. ಬಾಲಕ ಪುಟ್ಟಯ್ಯ ಮರಿ ಕೋಗಿಲೆಯಂತೆ ಹಾಡುತ್ತಿದ್ದನು. ಅಲಂಕಾರ ಉಪಮಾಲಂಕಾರ. ಉಪಮಾನ ಮರಿ ಕೋಗಿಲೆ, ಉಪಮೇಯ ಬಾಲಕ ಪುಟ್ಟಯ್ಯ, ಉಪಮವಾಚಕ ಅಂತೆ, ಸಮಾನ ಧರ್ಮ ಹಾಡುತ್ತಿರುವುದು ಸಮನ್ವಯ. ಇಲ್ಲಿ ಉಪಮೇಯವಾದ ಬಾಲಕ ಪುಟ್ಟಯ್ಯವನ್ನು ಉಪಮಾನವಾದ ಮರಿ ಕೋಗಿಲೆಗೆ ಹೋಲಿಸಿ ಹೇಳಲಾಗುವುದರಿಂದ ಇದು ಉಪಮಾಲಂಕಾರ. ನೆಕ್ಸ್ಟ್ ಮೇನ್, ಕೆಳಗೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. 3 ಮಾರ್ಕ್ ಗಾದೆ ಇರುತ್ತೆ, 2 ಇದೆ, ಯಾವುದಾದ್ರೂ ಒಂದು ಬರೀ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಥವಾ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಸೊ ಇದರಲ್ಲಿ ಪೀಠಿಕೆ, ವಿವರಣೆ ಮತ್ತು ಉದಾಹರಣೆ ಹಾಕಿ ಈ ಥರ ಬರೀರಿ. ನೆಕ್ಸ್ಟ್ ಮೇನ್, ಕೆಳಗಿನ ವಾಕ್ಯಗೆ ಸಂದರ್ಭ ಮತ್ತು ಸಾರಾಂಶ ಬರೀರಿ. 5 ಸಂದರ್ಭ ಇರುತ್ತೆ, 1ಕ್ಕೆ 3 ಮಾರ್ಕ್ಸು. 29, ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಸಂದರ್ಭ, ಈ ಮಾತನ್ನು ಎಲ್ಲಿಂದ ಆರಿಸಲಾಗಿದೆ, ಯಾರು ಹೇಳಿದ್ರು, ಸ್ವಾರಸ್ಯ. ಇಷ್ಟು ಬರೀಬೇಕು 3 ಮಾರ್ಕ್ಗೆ. ಕ್ವಶನ್ ನಂಬರ್ 30, ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಇದೆ. ಕ್ವಶನ್ ನಂಬರ್ 31, ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು. ಆನ್ಸರ್, ನೆಕ್ಸ್ಟ್ ಕ್ವಶನ್ ನಂಬರ್ 32, ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಸೊ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 33, ಸ್ಥಾವರಕ್ಕಿಯುಳ್ಳುಂಟು ಜಂಗ ಮಕ್ಕಳಿವಿಲ್ಲ. ಸೊ ಆನ್ಸರ್. ನೆಕ್ಸ್ಟ್ ಒನ್, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. 4 ಮಾರ್ಕ್ಗಿರುತ್ತೆ. ಇಲ್ಲಿ ಕೆಸರೊಳಿದ್ದರೂ ಅದಿದೆ ಅಥವಾ ಒಂದು ಬಾಣಕ್ಕೆ, ಯಾವುದಾದರೂ ಒಂದು ಬರೀರಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. 2 ಇದೆ, ಯಾವುದಾದ್ರೂ ಒಂದು ಬರೀರಿ. ಸದ್ದು ಮಾಡಿದಿರು ಕವಿತೆ ನೀಡುವ ಸಂದೇಶವೇನು? ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ಅಥವಾ ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಎಂಬುದು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಆನ್ಸರ್ ಇದೆ, ಆನ್ಸರ್ ಬೇಕು ಅಂದರೆ ಬರ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಪೇನು 9th ಪೇನ್, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿ. ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜ್ ಓದಿ. ಸಂಬಂಧಿತ ಪ್ಯಾಸೇಜ್ಗೆ ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಬರೀಬೇಕು. ಪ್ಯಾಸೇಜ್ಗೆ ಸಂಬಂಧಿಸಿದಂತೆ ಕ್ವಶನ್, ಯಶಸ್ವಿನ ನಿಜವಾದ ಮೆಟ್ಟಿಲುಗಳು ಯಾವುವು? ನಾನು ಆನ್ಸರ್ ಓದ್ತಾ ಇಲ್ಲ, ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಆನ್ಸರ್ಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಸೆಕೆಂಡ್ ಕ್ವಶನ್, ಶ್ರದ್ಧೆಯುಳ್ಳವರಿಗೆ ಜ್ಞಾನವು ಹೇಗೆ ಲಭಿಸುತ್ತದೆ? ಇದು ಆನ್ಸರ್ ನಿಮಗೆ ಪ್ಯಾಸೇಜಲ್ಲೇ ಇರುತ್ತೆ, ಓದಿ ಆನ್ಸರ್ ಬರೀರಿ. ನೆಕ್ಸ್ಟ್ ಮೇನು, ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. 4 ಮಾರ್ಕ್ಗೆ ಪ್ರಬಂಧ ಬರೀಬೇಕು. ವರದಕ್ಷಿಣೆಗೆ ಒಂದು ಸಾಮಾಜಿಕ ಪಿಡುಗು. ಇಲ್ಲಿ ಪೀಠಿಕೆ ಹಾಕಿ ವಿವರಣೆ ಬರೀರಿ. ಪೀಠಿಕೆ ಬರೀರಿ ಫಸ್ಟು, ಆಮೇಲೆ ವಿವರಣೆ. ನೆಕ್ಸ್ಟು ಉಪಸಂಹಾರ. ಈ ಥರ ಹೆಡ್ಲೈನ್ ಹಾಕಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ 4 ಮಾರ್ಕ್ಸ್ಗೆ. ನೆಕ್ಸ್ಟ್ ಮೇನು, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. 5 ಮಾರ್ಕ್ಸ್ಗೆ ಪತ್ರ ಇರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಈ ಥರ ಇದೆ. ಈ ಕೊಟ್ಟಿರೋ ಕ್ವಶನ್ಗೆ ಈ ಥರ ಆನ್ಸರ್ ಬರೀಬೇಕು. ಸೊ ಇದಿಷ್ಟು ಪತ್ರ, ಇದಿಷ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕ್ವಶನ್ ಪೇಪರ್. ಸೇಮ್ ಪ್ಯಾಟರ್ನ್ ಆ್ಯನ್ಯುವಲ್ ಎಕ್ಸಾಮ್ಗೂ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.